ಇಲ್ಲಿ ಹಚ್ಬೇಕಾದ್ರೆ ಸ್ಲಿಪ್ ಆದೆ. ನಾನೇನು ಓದೆ ಅಂದ್ಕೊಂಡೆ ಇವತ್ತು ನಾನು. ಈ ಕಲ್ಲಿಂದ ಈ ಗ್ಲಾಸಿಗೆ ಜೋರಾಗಿ ಹೊಡೆದೋಗುತ್ತಾ. ಇವತ್ತಿನ ಬ್ಲಾಗಲ್ಲಿ ನಂದಾಬೈ ಬರೀ ಕನ್ನಡ ಮಾತಾಡ್ತಾರೆ. ಮೋಸ್ಟ್ ಫೇಮಸ್ ಬ್ಲಾಗರ್ ಸಮೀರ್. Who is the farm? Hi, so welcome back to my new vlog, guys. ಇವತ್ತಿನ ಬ್ಲಾಗ್ ಅಲ್ಲಿ ನಾನು ರೀಚ್ ಆಗಿರೋದು ಕೇರಳ ವೈನಾಡಲ್ಲಿ ನಾನು ಪೆಪ್ಪರ್ ಟರ್ನ್ ರೆಸಾರ್ಟ್ ಅಲ್ಲಿ ಇದ್ದೀನಿ. ಲೈಫಲ್ಲಿ ತುಂಬ ನೆಮ್ಮದಿ ಇರಲಿಲ್ಲ, ನೆಮ್ಮದಿ ಹುಡುಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಇಲ್ಲಿ ಏನೇನಿದೆ ಅಂದರೆ ರೆಸಾರ್ಟಲ್ಲಿ ಫಸ್ಟ್ ಸ್ಪಾ ಇದೆ, ಸ್ವಿಮ್ಮಿಂಗ್ ಪೂಲ್ ವಿಲ್ಲಾ ಇದೆ, ಆಮೇಲೆ ಇನ್ನೇನೋ ಇದೆ. ಅದೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಬಟ್ ಫಸ್ಟ್ ನಮ್ಮ ಕಾರ್ನ ನಾವು ರಾತ್ರಿ ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಅಲ್ಲೆಲ್ಲೋ ನಿಲ್ಲಿಸ್ಬಿಟ್ಟಿದ್ದೀವಿ. ಅದನ್ನು ಪಾರ್ಕಿಂಗಲ್ಲಿ ನಿಲ್ಲಿಸ್ಬೇಕು. ಬನ್ನಿ ಹೋಗಿ ನಿಲ್ಸೋಣ. ಗೈಸ್, ಈ ಕಲ್ಲಿಂದ ಈ ಗ್ಲಾಸಿಗೆ ಜೋರಾಗಿ ಹೊಡೆದೋಗುತ್ತಾ. ಟ್ರೈ ಮಾಡೋಣ ಬನ್ನಿ. ನಾನೇ ಹಾಕ್ಸ್ಬೇಕಲ್ಲ. Good morning, Macha. How are you? Come, we'll go. No, you want to park here only, behind. There? Oh, yes. I didn't know. ಅದೇ ಜಿಪ್ಪಲ್ಲಿ ಹೋಗೋದು ನಾವೀಗ. ಇವತ್ತಿನ ಬ್ಲಾಗಲ್ಲಿ ನಂದಾಬೈ ಬರೀ ಕನ್ನಡ ಮಾತಾಡ್ತಾರೆ, ಆಯ್ತಾ? ಇಫ್ ನಂದಾಬೈ ಈಸ್ ಟಾಕಿಂಗ್ ಕನ್ನಡ ಕಂಪ್ಲೀಟ್ಲಿ, ಈಸ್ ಟ್ರೈಯಿಂಗ್ ಹಾರ್ಡ್ ಟು ಟಾಕ್ ಕನ್ನಡ. ಟು ಟಾಕ್ ಬ್ರೋ ಕನ್ನಡ ಸ್ವಲ್ಪ ಫುಲ್ ಮಾತಾಡ್ಬೇಕು ನೀವು, ಆಯ್ತಾ? ನೀವು ನನ್ನ ಹತ್ರ ಕನ್ನಡದಲ್ಲೇ ಮಾತಾಡಬೇಕು, ಬ್ಲಾಗಲ್ಲೂ ಕನ್ನಡದಲ್ಲೇ ಮಾತಾಡಬೇಕು. ನೀವು ಕನ್ನಡದಲ್ಲಿ ಮಾತಾಡಿ ಕಮೆಂಟ್ಸಲ್ಲಿ ಅಪ್ರೂವ್ ಅಂತ ಏನಾದ್ರು ಜನ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಏನಾದ್ರು ಬಂದ್ರೆ ಅಲ್ಲಿ ಗೆಟ್ ಯು ಗಿಫ್ಟ್ ತರ್ತೀನಿ ನಾನು. ಅಪ್ರೂವ್ ಆಗಿಲ್ಲ ಬ್ರೋ. ಆಗುತ್ತೆ. ಓ ಸಿ ಯು ಆರ್ ಸ್ಪೀಕಿಂಗ್. ಅದಾಗಲ್ಲ. ಆಗುತ್ತೆ ಬನ್ನಿ ಹೋಗೋಣ. ಬಿಸಿಲಲ್ಲಿರೋದ್ರಿಂದ ಫಸ್ಟ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಯಾಕೆ ಬೇಕಪ್ಪ, ಮೊದಲೇ ಬೆಳ್ಳಗಾಗಿದ್ದೀನಿ ಸ್ವಲ್ಪ. ದುಬೈಯಿಂದ ಬಂದ್ಮೇಲೆ ಮತ್ತೆ ಕಪ್ಪಗಾಗ್ಬಿಟ್ರೆ ಶುರುವಾಯ್ತು ಗೈಸ್. ಫುಲ್ ಬೇವ್ತಾ ಇದ್ದೀನಿ. ಬನ್ನಿ ಹೋಗೋಣ. ಕನ್ನಡ ನನಗೂ ಸ್ವಲ್ಪ ಬರುತ್ತೆ. ನಾ ಇಲ್ಲಿ ರಿಸಾರ್ಟ್ಲಿದ್ದೆ, ನೀವು ಇಲ್ಲಿ ಅದು ಬಂತಲ್ಲ. ಬ್ಯಾಂಗ್ಳೂರಿಂದ ಒಂದು ಫೇಮಸ್ ಬ್ಲಾಗರ್ ಬಂದಿದೆ. ಬ್ಯಾಂಗ್ಳೂರ್ ಮೋಸ್ಟ್ ಫೇಮಸ್ ಬ್ಲಾಗರ್ ಸಮೀರ್. കാണാൻ പോകുന്ന നിങ്ങള് ഫുള്ള് കോഫി. ಇದೆಲ್ಲ ಕಾಫಿ ಕನ್ನಡ ಕಾಫಿನೇ. ನಾವು ಕಾಫಿನೇ. ಅದು ಟೀ ಪ್ಲಾಂಟೇಶನ್. ಇದು ಕಾಫಿ ಪ್ಲಾಂಟೇಶನ್ ಒಂದು 50 ಎಕರೆ ಇದೆ. ಟೀ ಎಷ್ಟಿದೆ? ಟೀ 250. ಬ್ರೋ ನಂಬರ್ಸ್ ಎಲ್ಲ ಹೇಳ್ತಾರೆ. ನಿಮ್ಗೂ ಬರುತ್ತೆ ಕನ್ನಡ? ನಿಮ್ಗೂ ಕನ್ನಡ ಬರುತ್ತಾ? ಸ್ವಲ್ಪ ಬರುತ್ತೆ ಗೈಸ್. ಇವ್ರಿಗೂ ಕನ್ನಡ ಬರುತ್ತೆ ನೋಡಿ. ಎಲ್ಲರೂ ಕನ್ನಡದಲ್ಲೇ ಮಾತಾಡ್ತೀವಿ ಇವತ್ತು. ರೆಸ್ಪೆಕ್ಟ್ ಲ್ಯಾಂಗ್ವೇಜ್. ನೋಡಿ ಇದೆಲ್ಲ ಟೀ. ಹೌ ಮಚ್ ಎಕರ್ಸ್ ಬ್ರೋ? 50 ಎಕರ್ಸ್. ಟೀದು 50 ಎಕರ್ ಇದೆ. ಟೀದು 50 ಎಕರ್ ಇದೆಯಂತೆ. ಕಾಫಿದು 250 ಎಕರ್. ನಂದಾಬೈ ಉಲ್ಟಾ ಹೇಳ್ಬಿಟ್ಟಿದ್ದಾರೆ. ಟೀನು ಕಾಫಿನು ಸೇರಿಸಿ 250. ಹೌದಾ? ಟೀನು ಕಾಫಿನು ಸೇರಿಸಿ 250. 50 ಎಕರ್ಸ್ ಅಲ್ಲಿ 50 ಎಕರ್ ಟೀ. ಓ ನೈಸ್. ನೀವು ಹೋಗೋಣ. ಇದೆಲ್ಲ ನಮ್ಮದೇ ಜಾಗ ನೋಡಿ. ಅಲ್ಲಿಂದ ಅಲ್ಲಿವರೆಗೂ ಏನಾಗಿತ್ತು ಅಂದರೆ ಒಂದ್ಸರಿ ನಮ್ಮ ತಾತ ಬೇಲ್ಪುರಿ ತಿನ್ನಕ್ಕೆ ಹೋಗಿದ್ರಂತೆ. ಬೇಲ್ಪುರಿಲಿ ಚಕ್ಲಿ ಇರಲಿಲ್ಲ. ಅದಕ್ಕೆ ಆಪೋಸಿಟಲ್ಲಿ ಒಬ್ಬರು ಅಂಕಲು ಚಕ್ಲಿ ತಿಂತಿದ್ರಂತೆ. ಅವ್ರಿಗೆ ನಮ್ಮ ತಾತಂಗೆ ಚಕ್ಲಿ ಕೊಟ್ಟಿದ್ದಾರೆ, ಶೇರ್ ಮಾಡಿದ್ದಾರೆ. ಚಕ್ಲಿ ಕೊಟ್ಟರು ಅಂತೇಳಿ ಬರ್ಕೊಟ್ಬಿಟ್ಟಿರೋದು ಪ್ರಾಪರ್ಟಿ. ಹೌದು ನಂದಾಬೈ? ಹೌದು. ಗೈಸಾಗ ಡ್ರೋನ್ ಆಡ್ಸಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಗೈಸ್ ಫೈನಲಿ ನೆರಳಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಇಲ್ಲಿ ಸಾಕಾದ ಬಿಸಿಲಿದೆ, ಆಗ್ತಾಯಿಲ್ಲ ಗುರು. ನಂದಾಬೈ ಬಿಸಿಲಿದೆಯಾ? ಬಿಸಿದೆ, ತುಂಬ ಬಿಸಿ ಇದೆ. ನಾವು ಡ್ರೋನ್ ಆಡ್ಸಕ್ಕೆ ನಾವು ಯಾಕೆ ಮೇಲೆ ಹೋಗ್ಬೇಕು, ಕೆಳಗಿದ್ಕೊಂಡೆ ಆಡ್ಸ್ಬೋದಲ್ಲ ಅಂತೇಳಿ ನೆರಳು ಹುಡುಕಿ ಮೇಲ್ಗಡೆಯಿಂದ ನೆರಳಿಗೆ ಬಂದಿದ್ದೀವಿ. ಇಲ್ಲಿ ನಿಂತ್ಕೊಂಡು ಆಡ್ಬೋದು ನೋಡಿ. ಏರ್ ವೀಕೆಂಡು ನಂದಾಬೈ ಇಲ್ಲಿ ಆಡ್ಸ್ಬೋದು ನಂದಾಬೈ. ನನಗೆ ಅಭ್ಯಾಸ ಆಗ್ಬಿಡ್ತೇವೆ ಜೊತೆ ಇಂಗ್ಲೀಷಲ್ಲಿ ಮಾತಾಡಿ. ಗೈಸ್ ನಂದಾಬೈ ನನಗೆ ಡ್ರೋನ್ ಹಾರೋದನ್ನ ಹೇಳ್ಕೊಡ್ತಿದ್ದಾರೆ, ಸೊ ಆರ್ಸೋದನ್ನ ಹೇಳ್ಕೊಡ್ತಿದ್ದಾರೆ. ನೋಡೋಣ. ಇದೊಂದು ಸರಿ ಬಿದ್ದೋಗ್ಬಿಟ್ಟಿತ್ತು ನಂದಾಬೈದು ಡ್ರೋನು. ಇಟ್ ವಾಸ್ ಎಲ್ಲಿ ಬಿದ್ದೋಗಿತ್ತು? ನೀರಲ್ಲಿ. ವಿಚ್ ವಾಟರ್? ಆಲಪಿಲಿ ಹೌಸ್ ಬೋಟ್ ನೀರೊಳಗೆ ಹೋಗ್ಬಿಟ್ಟಿತ್ತಂತೆ. ಹೌ ಡಿಡ್ ಯು ಫೈಂಡ್ ಇಟ್? ಹೆಂಗೆ ಹುಡ್ಕೋದ್ರಿ ನಂದಾಬೈ? ಇಲ್ಲ, ಹೌಸ್ ಬೋಟ್ ಕ್ರಾಶ್ ಆಗಿದೆ. ಫಸ್ಟ್ ಫ್ಲೋರ್ ಅದು ಕೆಳಗಡೆ ನೀರೊಳಗೆ ಬಿದ್ದಿತ್ತು. ಕೆಳಗಡೆ ಬಿದ್ದೋಯ್ತಾ? ಇನ್ನೊಂದು ರಿಸಾರ್ಟ್ ಪೂಲ್ ವೀಣ ಗುರುವೇ
ಬಟ್ ಟ್ರೈ ಮಾಡ್ತಿದ್ದಾರೆ. ವೆರಿ ಗುಡ್ ವೆರಿ ಗುಡ್. ಓ ಐ ಕ್ಯಾನ್ ಸಿ ಮೀ ಹಿಯರ್. ವಿಚ್ ಒನ್ ಫ್ಲೈ, ವಿಚ್ ಒನ್ Account not logged in. I have to log in now. That is a problem. ಗೈಸ್ ಇದು ನಂದಬಾಯ್ದು ಗಿಂಬಲ್ ಆನು, ಅದು ನಂದು ಕಾರ್ಲ ಪೋನು ಆ್ಯಂಡ್ ಎಸ್ಕೇಪ್ ಟುಡೇ ಚೇನು ಎಸ್ಕೇಪ್ ಚೇನು. ಕನೆಕ್ಷನ್ ಮಾಡ್ಬೇಕಂತೆ, ಅದು ಆಗಿಲ್ಲ. ಇವಾಗ ಕನೆಕ್ಷನ್ ಮಾಡ್ತಾ ಇದ್ದಾರೆ ಪಾಪ. ಇದು ಒಂದು ಪೈನಾಪಲ್ ಪ್ಲಾಂಟ್. ಜಿಂಜರ್ ಪ್ಲಾಂಟ್ ಇದು. ವಾಸನೆ ಹೇಳ್ಬಿಡ್ತೀನಿ ಗೈಸ್ ಯಾವ್ದೇನು ಅಂತ. ಎಲ್ಲ ಒಂದೇ ಪ್ಲಾಂಟ್. ಅಕ್ಕ ಅದು ಮರ, ಹೌದು ಇದು ಮರ. ಮೂಸಿ ನೋಡಿ ಹೋಗಿ. ಇದು ಕ್ರಿಸ್ಮಸ್ ಮರ ಅಲ್ವಾ? ಗೈಸ್ ಏನಂದ್ರೆ ಗೊತ್ತಾ ಬ್ರೋ, ಯು ಹ್ಯಾವ್ ಟು ಬಿ ಕೇರ್ಫುಲ್, ಅದರ್ವೈಸ್ ಯು ಹ್ಯಾವ್ ಟು ಪೇ 1 lakh ಅಂತೆ. ಗೈಸ್ ಫೈನಲಿ ಡ್ರೋನ್ ಹಾರಿಸ್ತಾ ಇದೀನಿ ನಾನು. When I'm blue, I think of you in your eyes. How they look at mine, so kind of like that. You slow down time and everything's just fine. I was ocean swimming with just wishbone thinking of my life, the vision drifting by until I found a lighthouse in your heart, shining like a beacon of bright stars. I was alive for wondering far until I found a lighthouse in your heart, guiding me out the ರೋಡ್ ಮಿಸ್ಸಿಂಗ್. ಡ್ರೋನ್ ಓವರ್ ಹೀಟ್ ಆಗೋಗ್ಬಿಟ್ಟಿದೆ, ಅದಕ್ಕೆ ಅದು ಲ್ಯಾಂಡ್ ಆಗ್ತಿದೆ. ಅದು ಎಲ್ಲಿಗೆ ಹೋಗ್ತಿದೆ ಅಂತ ಹೋಗಿ ಹುಡುಕ್ಬೇಕಿತ್ತು. Look, it will crash now. Go fast, bro. I'll run. Oh, wait. ಅದಾ അവിടെ ಅಯ್ಯೋ, ಅಲ್ಲಿ ಲ್ಯಾಂಡ್ ಆಗ್ತಿದೆ ಅಂತ ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಓ ಆಯ್ತಾ? ಅಲ್ಲಿ ಲೆಟ್ಸ್ ರನ್. ಓ ಅಲ್ಲಿ somewhere there. Can you see? ಅಲ್ಲಿ. Back side. Come down. Back side. ಅದು ಮೇಲೆ ಹಾರಾಗ್ತಿದೆ ಸೆನ್ಸರ್ ನೋಡಿ, ಅದು ಮೇಲೆ ಹಾರಾಗ್ತಿದೆ ಸೆನ್ಸರ್ ಇಂದ. 1 ಲಕ್ಷ ಹೋಗ್ಬಿಡೋದು ನಂದು. ಅದು ಕೈಗೆ ಸಿಗಲ್ಲ, ಸೆನ್ಸರ್ ಇಂದ ಮೇಲೆ ಹಾರಾಗ್ತೈತೆ. ಅದು ಹಿಡಿಬೇಕಾದ್ರೆ ಕರೆಕ್ಟಾಗಿ ಹಿಡಿಬೇಕು ನೋಡಿ. ಒಳ್ಳೆ ಹೆಂಗಿತ್ತು ಅಂದ್ರೆ No bro. ಅಟ್ಯಾಕ್ ಮಾಡಿ. That was false alarm, not that heat. ಇಟ್ಸ್ ನಾಟ್ ಹೀಟ್ ಬ್ರೋ. Yeah bro. ನಾನು ನಿನ್ನೆ ಕಾಡಂದಿ ನೋಡಿದೆ ಗೈಸ್, ನಾನು ಬರ್ಬೇಕಾದ್ರೆ ನೈಟು ಕಾಡಂದಿ ನೋಡ್ತೀವಿ ನಾವು. ಈ ಏರಿಯಾ ಅಕ್ಕಪಕ್ಕದಲ್ಲಿ ಚಿರತೆ, ಹುಲಿ ಇಲ್ಲಿ ಬರುತ್ತಾ? ಅವತ್ತು ಬರ್ತಾ ಇದ್ದಾರೆ. ಕ್ರಾಸ್ ಯೂಸ್ ಮಾಡ್ತೀನಿ. ನಾನು ಬಂದಿದ್ದೀನಲ್ವಾ, ಟೈಗರ್ ಯಾಕೆ ಬಂದಿಲ್ಲ? ಟೈಗರ್ ಬಂದರೆ ಒಂದು ವಾರ ಏನಂದ್ರೆ ಗೈಸ್ ನೋಡಿ, ಇವರು ಕನ್ನಡ ಬರುತ್ತೆ. 6-7 years ಇಂದ ಬೆಂಗಳೂರಲ್ಲಿದ್ದೀರಾ? ಈಗ ಬೇಸಿಕ್ಲಿ ಕೇರಳನಾ? ಹೌ ಡಿಡ್ ಯು ಲರ್ನ್ ಕನ್ನಡ? ಯಾರು ಕಲಿಸಿದ್ರು? ಫ್ರೆಂಡ್ಸ್ ಟ್ರಾಫಿಕ್ ಪೊಲೀಸ್ ಅಂತೆ. ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು. Bye bro. ಹೋಗೋಣ ನೋಡಿ, ಅಲ್ಲಿದ್ದು ಕಲಿತು ಬಂದಿಲ್ಲಿದ್ದಾರೆ, ಅಲ್ಲಿರೋರೇ ಕಲಿತಾ ಇಲ್ಲ. ನಂದು ಬೈ ಟೀಚ್ ಮೀ ಮಲಯಾಳಂ ಬಿಕಾಸ್ ಐ ಆಲ್ಸೋ ವಾಂಟ್ ಟು ಲರ್ನ್ ಯುವರ್ ಲ್ಯಾಂಗ್ವೇಜ್. ಬಿಕಾಸ್ ಐ ಬೀನ್ ಟು ದುಬೈನು. ದುಬೈಯಲ್ಲಿ ಅರ್ಧ ಜನ ಮಲಯಾಳಿ.
ಐ ಸ್ವೇರ್ ನಾನು ರಿಗ್ರೆಟ್ ಮಾಡಿದೆ ಗೈಸ್. ಸೊ ಪ್ಲಾಂಟೇಶನ್ ಎಕ್ಸ್ಪ್ಲೋರ್ ಮಾಡಿದಾಯ್ತು. ಈಗ ನಮ್ಮ ರೂಮ್ ಟೂರ್ ಕೊಡ್ತೀನಿ. ಅದ್ರ ಜೊತೆ ಫಸ್ಟ್ ನೋಡಿ ಗೈಸ್, ನಾಗವಲ್ಲಿ ಮೂವಿ ನೆನಪ, ಇದು ಆಪ್ತ ಮಿತ್ರ ನೆನಪಾಗೋಯ್ತು ನನಗೆ. ಡೋರ್ ಬಂದು ಒಳಗೆ ಹೋಗಿ ಈಗ ಭಯ ಆಗ್ತಿದೆ, ಪುಕ್ಕ ಅಂತಿದೆ. ನನಗೆ ಬಾಲಿ ನೆನಪಾಗ್ತಿದೆ. ನಾನು ಬಾಲಿ ಇದ್ದಾಗ ಬಾಲಿ ಟೀಮ್ ಬಾಲಿ ನೆನಪಾಗ್ತಿದೆ ಫುಲ್. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ವರುಣ್ ಬ್ರೌನ್ ವ್ಲಾಗ್ ಮಾಡಿದ್ದಾರೆ, ಬಂದಿದ್ದು ವರುಣ್ ಬ್ರೌನ್. ಸೊ ಅವ್ರ ಬ್ಲಾಗ್ ಚೆಕ್ ಮಾಡ್ಬೋದು ನೀವು. ಪ್ಲೇಸ್ ಗೈಸ್ ನೋಡಿ, ಮೀನು ಮತ್ತೆ ಪೂಲು. ನಾನು ಪೂಲ್ ಇದ್ದ ತಕ್ಷಣ ಬೀಳ್ಬೇಕಲ್ಲ. ಕಂಬ್ರು ಸ್ವಲ್ಪ ಹೊಟ್ಟೆ ಬಂದಿದೆ, ಯಾರು ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒನ್ ರೋಲ್. ಗೈಸ್, ದಿಸ್ ಈಸ್ ಲೈಫ್. ವಾವ್. ಇಲ್ಲಿಂದ ಸುಮ್ಮನೆ ಹೋಗಿದ ತಕ್ಷಣ ಬ್ರೋ, ಇಟ್ಸ್ ನಾಟ್ ಡೀಪ್ ಬ್ರೋ, It's kind of deep, no? ನೋ ಬ್ರೋ. Little bit you can do. ಏನೋ ಬರ್ತಾಯ್ತು ಏನೋ ತಳ್ತಾ ಇತ್ತು ನನ್ನ, ಗಾಬರಿ ಆಗೋದೆ ನಾನು. ಗೈಸ್, ಸೊ ಸ್ನಾನ ಮುಗಿಸಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಗಿಮ್ಮಿಂಗ್ ಎಲ್ಲ ಮುಗಿಸಿ ಈಗ ನಾವು ತಾರ್ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಗೆ? ಮಾರ್ಕೆಟಿಗೆ. ನಮ್ಮ ಲಂಚ್ ರೆಡಿ ಆಗ್ತಿದೆ. ಲೆಟ್ಸ್ ಸಿ ಅವ್ರ ರಿಯಾಕ್ಷನ್ ಆಗಿರುತ್ತೆ ಅಂತ. ಬನ್ನಿ. ಸಮೀರ್ ಫ್ಯಾನ್ಸ್ ಇನ್ ಕೇರಳ. ಕನ್ನಡದಲ್ಲಿ ಹೇಳಿ. ನಿಮ್ದು ಫ್ಯಾನ್ಸ್ ಅಲ್ಲಿ ಬಸ್ಲಿದೆ. ಕೇರಳ ಫ್ಯಾನ್ಸ್, ಸ್ಮಾಲ್ ಬಾಯ್, ಚಿನ್ನಪ್ಪಯ್ಯ. ಯಾರೋ ಬಾಯಿಗೆ ಹೇಳ್ತಾವನೆ ಬಸ್ಸಿಂದ. ನಾನು ಬಿಲ್ಡಪ್ ತೋತಾ ಇದೀನಿ. ನನ್ನ ಫ್ಯಾನ್ ಗೈಸ್. ವೇಟ್ ಒನ್ ಮೋರ್ ಗೈಸ್. ಸೊ ಫೈನಲಿ ತಾರ್ ಓಡಿಸ್ತಾ ಇದೀನಿ. ನಾನು ಲಾಸ್ಟ್ ಟೈಮ್ ಓಡಿಸಿದ್ದು. ಒಂದು ನಿಮಿಷ. ಓಕೆ. ಅವನೇನಾ? ಇವನೇ. ಇವನೇನಾ? ಹಾಯ್ ಬ್ರೋ. ಬಾಯ್ ಬ್ರೋ, ಬಾಯ್. ಹೆಸರೇನು? ಪೇರೆಂದ? ಆಲ್ಟ್ರಿ. ಓ, ಅಡಿವೊಳಿ ಮೀನ್ಸ್? ಎಸ್, ಅಡಿವೊಳಿ ಮೀನ್ಸ್ ಸೂಪರ್. ಅಡಿವೊಳಿ ಹೆಸರೇನು ಅವ್ರಿಗೂ ಗೊತ್ತಿಲ್ಲ. ಪೇರೆಂದ ಅಡಿವೊಳ್ಳಿ. ಆಚೆ ಹೋಗಿದ್ವಿ, ನನಗೆ ಹೇರ್ ವ್ಯಾಕ್ಸ್ ತೊಗೊಂಬಿತ್ತು, ತೊಗೊಂಡು ಬಂದಿದ್ವಿ ವಾಪಸ್ಸು. ಈಗ ನಮಗೆ ಸೂಪ್ ಕೊಟ್ಟಿದ್ದಾರೆ, ಚಿಕನ್ ಸೂಪ್. ಮತ್ತೇನೇನು ಹೆಲ್ತಿ ಆರ್ಡರ್ ಮಾಡ್ತೀವಿ, ಬಿಕಾಸ್ ನಾನು ಬ್ಯಾಕ್ ಟು ಡಯಟ್. ನಂದಾಬೈನು ಡಯಟ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಲೆಟ್ಸ್ ಗೋ. ಗೈಸ್, ಸೊ ಇದು ಇವತ್ತು ಕ್ಲೋಸ್ ಇತ್ತು, ಬಟ್ ನಮ್ಮ ನಂದಾಬೈ ನಮಗೋಸ್ಕರ ಓಪನ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ನಂದಾಬೈ. ಗೈಸ್, ವೈನಾಡ್ ಅಂದರೆ ಲ್ಯಾಂಡ್ ಆಫ್ ರೈಸ್ ಫೀಲ್ಡ್ ಅಂತೆ. ಆ್ಯಂಡ್ ಆಲ್ಸೋ ಈಗ ನಾವು ಇಲ್ಲಿ ಹೋಗ್ತಿರೋದು, ಈಗ 3000 ಚೇಂಜ್ ಇದೆ, ಅಷ್ಟು ಫೀಟ್ ಮೇಲೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಮಗೆ 360 ಡಿಗ್ರಿ 3 ಸ್ಟೇಟು ವ್ಯೂ ಕಾಣಿಸುತ್ತಂತೆ. ಕರ್ನಾಟಕ, ತಮಿಳ್ನಾಡು ಆ್ಯಂಡ್ ಕೇರಳ ಇದ್ರದ್ದು ವ್ಯೂ ಕಾಣಿಸುತ್ತೆ. ತುಂಬ ಎಕ್ಸೈಟೆಡ್, ನೋಡೋಣ ಹೇಗಿರುತ್ತೆ ಅಂತ. ಬನ್ನಿ. ಆ್ಯಂಡ್ ಆಲ್ಸೋ ಲೈಟ್ ಕೊಟ್ಟಿದ್ದಾರೆ, ಬಿಕಾಸ್ ಈಗ ಸ್ವಲ್ಪ ಹೊತ್ತಲ್ಲಿ ಕತ್ಲಾಗುತ್ತೆ. ಕತ್ಲಾದ್ಮೇಲೆ ಹತ್ತಿರೋದಲ್ವಾ. ಬನ್ನಿ ಹೇಗಿರುತ್ತೆ ನೋಡೋಣ. ಇಲ್ಲಿ ಪ್ಲಾಸ್ಟಿಕ್ ಅಲೋ ಇಲ್ಲ, ಅದಕ್ಕೆ ನಾವು ಕುಡಿಯೋ ನೀರಿನಲ್ಲಿ ನಾನು ತುಂಬ್ಕೊಂಡು ಹೋಗಬೇಕು. ಆ್ಯಂಡ್ ಬಾಟಲ್ನ ವಾಪಸ್ ಕೊಡಬೇಕು. ಇಲ್ಲಿಂದನೇ ವ್ಯೂ ಹಿಂಗಿದೆ. ಇಮ್ಯಾಜಿನ್ ಮೇಲೆ ಹೋದ್ಮೇಲೆ ಹೆಂಗಿರ್ಬೋದು ಅಲ್ಲಿ ನೋಡಿ. ಸನ್ರೈಸ್, ಸನ್ಸೆಟ್ ಹೆಂಗೆ ಕಾಣ್ತಿದೆ. ಕ್ರೇಜಿ. ಲೆಟ್ಸ್ ಗೋ. ನಮ್ಮನ್ನ ಟ್ರಕ್ಕಿಂಗ್ ಕರ್ಕೊಂಡ್ತಿರೋದು ಟುಮ್ ಅಲ್ಲಿ ನೋಡಿ. ಹೋಗ್ತಾ ಇದ್ದಾರೆ ಟುಮ್ ಅವರು. ಮಿಸ್ಟರ್ ಟುಮ್ ಬಂದ್ವಿ ರೀ. ಟುಮ್ ಹಾಂ, ತಿರುಗುತ್ತ.
Mount Xanadu, that resort. Can you hear me calling out your name? Let me run to you and escape this place. Stop time, rewind, bring me back to you. How would it be in my heart if you only knew? ಕೇರಳಲ್ಲಿ ಯಾವುದೂ ಇಲ್ಲ ನೈಟ್ ಟ್ರಕ್ಕಿಂಗ್ ಆ್ಯಂಡ್ ಇಂಡಿಯಾಲು ನನ್ನ ಪ್ರಕಾರ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ದಿಸ್ ಇಸ್ ದ ಫಸ್ಟ್ ನೈಟ್ ಟ್ರಕ್ಕಿಂಗ್, ನೈಟ್ ಹಿಲ್ ಟ್ರಕ್ಕಿಂಗ್ ಟ್ರೈನ್ ನೋಡೋಣ ಹೇಗಿರುತ್ತೆ ಅಂತ. ಗೈಸ್ ನೋಡಿ ಇಲ್ಲಿಂದ ವ್ಯೂ, ವೆರಿ ಪೀಸ್ಫುಲ್ ಪ್ಲೇಸ್. ಐ ಆಮ್ ಎಂಜಾಯಿಂಗ್ ಇಟ್. ಎಲ್ರಿಗಿಂತ ಮುಂಚೆ ಬಂದು ಇಲ್ಲಿ ಕೂತ್ಕೊಂಡೆ, ಸೊ ಚೆನ್ನಾಗಿತ್ತು ಒಂಥರ. ಸೊ ನೋಡಿ ಲೈಟ್ ಬಿಟ್ಟರೆ ಅವ್ರ ಮೇಲೆ ಬೀಳುತ್ತೆ. ಟೈಗರ್ ಸ್ಪಾಟ್ ಆಗಿದೆ ಅಂತೆ ಲಾಸ್ಟ್ ನೈಟ್. ಸೊ ಇವರು ಜಂಗಲ್ ಸಫಾರಿ ಕರ್ಕೊಂಡು ಹೋಗ್ತಾರೆ ನೈಟ್ ಟೈಮ್ KSRTC ಕಡೆಯಿಂದ. ಸೊ ಅಲ್ಲಿ ಟೈಗರ್ ಕಾಣಿಸಿದ್ದಂತೆ. ಇವ್ರು ಲೈಟ್ ಹಾಕಿ ಅಂತ ಇಲ್ಲಿಂದ. ಬಸ್ ಇಲ್ಲಿಂದನೇ ವಾಪಸ್ ಹೋಗೋಣ ಅಂದ್ಕೊಂಡ್ರಲ್ಲ, ಬಟ್ ನಾನು ಫುಲ್ ಮೇಲ್ಗಡೆ ಹೋಗ್ಬಿಟ್ಟು 360 ಡಿಗ್ರಿ ವ್ಯೂ ನೋಡಬೇಕು ಅಂತ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ನೋಡಿ ಸರ್, ಟುಮ್ನ ಈಗ ಎಷ್ಟು ಶಕ್ತಿ ಇದೆ, ಹತ್ತನೇ ಇದೆ. ಒಂದು ನಿಮಿಷ ನಿಲ್ತಲ್ಲ ಅದು. ಬಸ್ ಇಲ್ಲಿ ನೋಡಿ ಕ್ರೇಜಿ ಆಗಿದೆ. ರೆಸ್ಟ್ ಮಾಡೋಕ್ಕೆ ಜಾಗ ಅಂತ ಇದು. ಹೋಗಿ ನೋಡೋಣ ಮೇಲೆ. ನಂಗೆ ಇದೆಲ್ಲ ಮುಂಚೆ ಎಲ್ಲ ಭಯ ಕತ್ಲಂದ್ರೆ, ಇವಾಗ ಸ್ವಲ್ಪ ಧೈರ್ಯ ಬಂದಿದೆ. ನೋಡಿ ಏನೂ ಇಲ್ಲ ಇಲ್ಲಿ. ಕ್ರೇಜಿ ಗೈಸ್. ಈ ರೋಪಲ್ಲಿ ನೋಡಿ, ರೋಪ್ ಎಲ್ಲಿಗೆ ಹೋಗಿದೆ, ಅಲ್ಲಿವರೆಗೂ ಹಂಗೆ ರೋಪ್ ಹತ್ಕೊಂಡು ಮೇಲೆ ಹೋಗಬೇಕು. ಶೆಟ್ ಗೈಸ್, ನಾನು ವಯನಾಡು ತುಂಬ ಸರಿ ಬಂದಿದ್ದೀನಿ, ಮೋರ್ ದೆನ್ 30-35 ಟೈಮ್ಸ್, ಬಟ್ ನೆವರ್ ಎಕ್ಸ್ಪೀರಿಯನ್ಸ್ ದಿಸ್ ಕೈಂಡ್ ಆಫ್ ಥಿಂಗ್. ಬರೀ ರೆಸಾರ್ಟಿಗೆ ಬಂದು ರೆಸಾರ್ಟಿಂದ ವಾಪಸ್ ಹೋಗ್ತಿದ್ವಿ ವಯನಾಡಿಂದ ಬೆಂಗಳೂರಿಗೆ. ಬಟ್ ಇದೇ ಫಸ್ಟ್ ಟೈಮ್ ಅಡ್ವೆಂಚರ್ ಎಲ್ಲ ಮಾಡ್ತಾ ಇರೋದು. But now we are going to give people experience. Yes. Yeah. Right? Yes. ಆಗ್ತಲ್ಲ ಗುರು. ಗೈಸ್ ನೋಡಿ ಹೆಂಗಿದೆ, ಇದು ಹತ್ತಕ್ಕಾಗುತ್ತೋ ಅಲ್ಲ ಗೊತ್ತಾಗ್ತಿಲ್ಲ. ಲಿಟ್ರಲಿ ಇದು ಸ್ಟ್ರೈಟ್ ಇದೆ, ಹೆಂಗಿದೆ ಬೆಟ್ಟ, ಹಿಂಗಿದೆ. ಕ್ಯಾಮ್ರಲ್ಲಿ ಗೊತ್ತಾಗಲ್ಲ ಇದು. ಲಿಟ್ರಲಿ ನೋಡಿ, ಇದರಿಂದ ನೋಡಿ ಸ್ಲೋಪ್ ನೋಡಿ ಕಾಣ್ತಿದ್ಯಾ. ಇಲ್ಲಿ ಹತ್ಬೇಕಾದ್ರೆ ಸ್ಲಿಪ್ ಆದೆ. ನಾನೇನು ಓದೆ ಅಂದ್ಕೊಂಡೆ ಇವತ್ತು ನಾನು. ಆ ಥರ ಸ್ಲಿಪ್ ಆಯ್ತು ರೋಪ್ ಇಟ್ಕೊಂಡಿದ್ದಾಗ. ನನ್ನ ಹತ್ರ ಟಾರ್ಚ್ ಇಲ್ಲ, ಕಣ್ಣು ಮುಚ್ಕೊಂಡು ಕಾಲಿಡ್ತಾಯಿದ್ದೀನಿ. ಆವಾಗ ಫೋನ್ ಫ್ಲಾಶ್ ಆನ್ ಮಾಡ್ಕೊತೀನಿ ಭಯ ಆದಾಗ. ಅಲ್ಲೆಲ್ಲ ಒಂದು ಫ್ಲ್ಯಾಗ್ ಕಾಣ್ತಿದೆಯಲ್ಲ ಗೊತ್ತಿಲ್ಲ ನಿಮಗೆ, ಆ ಫ್ಲ್ಯಾಗ್ ಹತ್ರ ಹೋಗ್ಬೇಕು. ನೋಡಿ ಅಲ್ಲಿ ಫ್ಲ್ಯಾಗ್ ಕಾಣ್ತಿದ್ಯಾ, ಅಲ್ಲಿಗೆ ಹೋಗ್ಬೇಕು ನಾವು. ಗೈಸ್ ಫೈನಲಿ ವಿ ಡಿಡ್ ಇಟ್. 3460 ಫೀಟ್ ಮೇಲೆ ಇದ್ದೀವಿ ನಾವು. ಆ್ಯಂಡ್ ನಿಮಗೆ ನನಗೆ ಗೊತ್ತು ಕಾಣ್ತಲ್ಲ ಅಂತ, ಬಟ್ ಐ ಕ್ಯಾನ್ ಫೀಲ್ ದಟ್ ಐಮ್ ಆನ್ ಟಾಪ್ ಅಷ್ಟೇ. ನೋಡಿ ವಿಚ್ ಸೈಡ್ ಇಸ್ ಕೇರಳ ಸರ್? ಈ ಕಡೆ ಕೇರಳನಾ? ಇದು ಕೇರಳ, ಇದು ತಮಿಳ್ನಾಡು, ಈ ಕಡೆ ಕರ್ನಾಟಕ. ಓ ನೋಡಿ ಅಲ್ಲಿ ಕರ್ನಾಟಕ ಕಾಣ್ತಾ ಇದೆ. ಇಲ್ಲಿಂದ ಎಷ್ಟು ಕ್ರೀಪಿ ಕಾಣ್ತಿದೆ ಅಂದರೆ, ಹೋದ್ರೆ ಡಮಾರ್ ನಾವು ಆ ಥರ ಕಾಣ್ತಿದೆ ನೋಡಿ. ನನಗೆ ನಿಮಗೆ ಕ್ಲಿಯರಾಗಿ ತೋರ್ಸೋಕ್ಕಾಗ್ತಿಲ್ಲ, ರಿಗ್ರೆಟ್ ಮಾಡ್ತಾಯಿದ್ದೀನಿ ನಾನು. ನಂದಾಬಾಯ್ ಬರಲ್ಲ ಅಂತೇಳಿ ಫೈನಲಿ ಮೇಲೆವರೆಗೂ ಬಂದಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಬ್ರೋ, ಯು ಡಿಂಟ್ ಗಿವ್ ಅಪ್, ಪ್ರೌಡ್ ಆಫ್ ಯು. I won't give up. Very beautiful. How's it? Creepy, beautiful, nice. But I'm not able to show the justice. Camera justice ಮಾಡ್ತಲ್ಲ ಅದನ್ನ ವ್ಯೂನ. ಓಕೆ ಗೈಸ್, ಇಲ್ಲಿ ನೋಡಿ ಗೈಸ್, ಕಾಕ್ರೋಚ್ ಇದು. ಸಡನ್ನಾಗಿ ಗಾಬರಿ ಆಗೋಯ್ತು ನನಗೆ. 3500 ಫೀಟ್ ಮೇಲೆ ಈ ಕಾಕ್ರೋಚ್ ಏನು ಮಾಡ್ತಿದೆ? ಯಾರೋಯ್ತು ಕಾಕ್ರೋಚ್ ಹಾರುತ್ತೆ. ಗೈಸ್ ಐ ಗೆಸ್ ಈ ಜಾಗನ ನೀವು ಡೇ ಟೈಮ್ ವಿಸಿಟ್ ಮಾಡಿದ್ರೂ ಚೆನ್ನಾಗಿರುತ್ತೆ ಅನ್ಸುತ್ತೆ, ಟು ಕ್ಲಿಕ್ ಪಿಕ್ಚರ್ಸ್ ಆ್ಯಂಡ್ ಆಲ್ ದ್ಯಾಟ್. ಬಟ್ ಒಂಥರ ಡಿಫ್ರೆಂಟ್, ಏನೋ ಮೇಲೆ ಇದ್ದೀವಿ ಅನ್ನೋ ವ್ಯೂ ಇದೆ. ಬಟ್ ನಿಮ್ಗೆ ಅಷ್ಟು ಜಸ್ಟಿಫೈ ಮಾಡೋಕ್ಕಾಗಲ್ಲ ಮೇಲೆ ನಿಂತ್ಕೊಂಡು ಒಂದು ಪ್ರಾಪರ್ ಕ್ಯಾಮ್ರಲ್ಲಿ. ನೀವು ಬಂದರೆ ಮಾರ್ನಿಂಗ್ ಟೈಮ್ ಬನ್ನಿ, ಎಕ್ಸ್ಪೀರಿಯೆನ್ಸ್ ಮಾಡಿ, ಸಖತ್ತಾಗಿದೆ. ಬಟ್ ಬೆಳಗ್ಗೆ ಬಂದರೆ ನೋಡಿ ಈ ಥರ ಎಲ್ಲ ವ್ಯೂ ನೋಡ್ಬೋದು ನೀವು. ವಾವ್, ಕ್ರೇಜಿ ಇದೆಲ್ಲ. ಬೆಳಗ್ಗೆ ಬರಬೇಕಿತ್ತು ನಾವು. ಕ್ರೇಜಿ ಗೈಸ್. ಸರ್ ಏನಾರು ಸರ್ ನಿಮ್ಮ ಹೆಸರು? ಸರಿ, ಗೀದೇಶ್ ಸರ್ ಏನಾರು ಹೋಗ್ಬಿಟ್ರು ಅಂದರೆ ನಾವು 3 ಜನ ಇಲ್ಲಿ ಬಾಯಿ ಪಡ್ಕೋಬೇಕು. ಯಾಕಂದ್ರೆ ನಮ್ಗೆ ಯಾರಿಗೂ ಹೋಗೋ ದಾರಿ ಗೊತ್ತಿಲ್ಲ. Even I don't know. ಹೋಗೋ ದಾರಿ ಕನ್ನಡ ನನಗೂ ಗೊತ್ತಿಲ್ಲ ಸರ್, ಯಾರಿಗೂ ಗೊತ್ತಿಲ್ಲ. ಗೀದೇಶ್ ಸರ್, ಯು ಆರ್ ದ ಬಾಸ್, ಟೇಕ್ ಅಸ್.
ನಿಮಗೂ ಕನ್ನಡ ಸ್ವಲ್ಪ ಬರುತ್ತಲ್ಲ? ಸ್ವಲ್ಪ ಸ್ವಲ್ಪ ಹೆಂಗ್ ಬರುತ್ತೆ ನಿಮಗೆ? ಎಲ್ಲಿ ಕಲ್ತ್ರಿ? ಬೆಂಗಳೂರಾ? ಹಾಂ, ನೈಸ್. ನನ್ನ ಪ್ರತಿಭೆ ನೋಡಿ ಗೈಸ್, ನನ್ನ ಟ್ಯಾಲೆಂಟ್ ನೋಡಿ. ಫಾರ್ಮಲ್ ಶೂಸ್ ಹಾಕೊಂಡು ಬರ್ತಿದ್ದೀನಿ ಬೆಟ್ಟನ 3400 ಫೀಟ್ ಮೇಲೆ. ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ ಬರಬೇಕು. ನೋಡಿ ಗೈಸ್, ಇದು ಹೆಂಗಿದೆ, ಇದನ್ನು ಇಳಿಬೇಕು ಅವರು. ಇಡೀ ಬೆಟ್ಟ ಹಂಗೆ ಇರೋದು ಹತ್ತಕ್ಕೆ. ಗೈಸ್, ನನ್ನ ಫಾರ್ಮಲ್ಸ್ ಪಾರ್ಟ್ನರ್ ಸಿಕ್ಕಿದ್ದಾರೆ ನೋಡಿ. ಸರ್ ಫಾರ್ಮಲ್ಸ್ ಹಾಕೊಂಡು ಹೊಡ್ತಿದ್ದಾರೆ. ನಂತರ ನಮ್ಮಿಬ್ಬರಿಗೂ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೊಡಬೇಕು ಗೈಸ್. ಇದರಲ್ಲಿ ಸ್ಟೇಯಿಂಗ್ ಇನ್ ದಿಸ್ ಶೆಡ್ ಟೆಂಟ ಏನಂತಾರೆ ಇದಕ್ಕೆ ಬ್ರೋ? ವಾಟ್ ಈಸ್ ದಿಸ್ ಕಾಲ್ಡ್? ಟ್ರೀ ಹೌಸ್. ಸ್ಟೇಯಿಂಗ್ ದಿಸ್ ಟ್ರೀ ಹೌಸ್ ಒನ್ ಡೇ ಮಾಡಬೇಕು ಅಂದರೆ ಕಾಮೆಂಟ್ ಹಾಕಿ ಗೈಸ್. ವಯನಾಡಲ್ಲಿ ನೋಡೋಣ ಆಗುತ್ತಾ ಅಂತ. ನನಗೆ 2000 ಕಮೆಂಟ್ಸ್ ಬಂದರೆ ಮಾಡ್ತೀನಿ ಗೈಸ್. ಸೊ ಈ ಶೂಸು ತುಂಬ ಹಾಕೊಂಡು ಲೂಸ್ ಮಾಡಿದೆ ನೋಡಿ, ಕಾಣ್ತಿದ್ಯಾ? ಸೊ ನಾನು ಕಾಲಿಟ್ಟಾಗೆಲ್ಲ ಹಿಂಗೆ ಹೋಗ್ತಿದ್ದೆ ಕಾಲು. 2 ಸರಿ ಟ್ವಿಸ್ಟ್ ಆಗಿದೆ. ಏನಾಗುತ್ತೋ ಗೊತ್ತಿಲ್ಲ, ಭಯ ಆಗ್ತಿದೆ ನನಗೆ. ಹಿಂಗೆ ಇಡ್ಬೇಕಾದ್ರೆ ಹಿಂಗೆ ಹೋಗುತ್ತಲ್ಲ, ಅವ್ರು ಯಾರು ಆಗ್ಬಿಟ್ರೆ ಅಂತ ಭಯ ಗೈಸ್. ಇಲ್ಲಿಂದ ನಾವು ವಾಪಸ್ ಹೋಗ್ತಾ ಇದ್ದೀವಿ, ಒಂದು ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಊಟಕ್ಕೆ. ನಾನು ಡಯಟ್ನ ಇವತ್ತೇ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಈಗ ಹೋಗ್ಬೇಕಾದ್ರೆ ಬಿರಿಯಾನಿ ಸ್ವಲ್ಪ ತಿನ್ನೋಣ ಅಂತ ಆಸೆ ಆಯಿತು. ನನ್ನ ಸ್ವಲ್ಪ ಚೀಟ್ ನಡೀತಿದೆ. ಬಟ್ ನಂದ ಬೈ ವಾಟ್ ಬ್ರೋ, ಯುವರ್ ಸ್ಟ್ರಿಕ್ಟ್ ಡಯಟ್? ನೋ, I won't stick that, but you should motivate me. It's okay, bro. No. You should do diet. Come, follow diet. ನಾನು ಇಟ್ಸ್ ಓಕೆ ತಿನ್ನಿ ಬಿರಿಯಾನಿ ಅಂತ ಹೇಳ್ಬೇಕಂತೆ. I can't tell, bro. How many steps should I walk in order to complete 25,000 kilometers? 25,000 steps. 20,000 ಕಿಲೋಮೀಟರ್ ಅಂತೆ ಇಡೀ ದೇಶ. ಇವರು ಚೀಟ್ ಮಾಡಬೇಕು ಅಂತ ಫಿಕ್ಸ್ ಆಗ್ಬಿಟ್ಟವ್ರೆ. ಚೀಟ್ ಬ್ರೋ, ಐ ಆಲ್ಸೋ ಚೀಟ್ ಲಿಟಲ್. Wait, we'll ask this. ಗೈಸ್, ಅಲ್ಲಿಂದ ಒಟ್ಟಿಗೆ ಡಿನ್ನರ್ಗೆ ಬಂದಿದ್ದೀವಿ. ಡಿನ್ನರ್ ಮಾಡೋಣ. ಏನೇನೋ ಇದೆ, ಶಪ್ಪಿಲ್ಲ. ಇದು ಸ್ಪೆಷಲ್ ಪಾನಿಪುರಿ. ನೋಡೋಕೆ ಮಜ್ಜಿಗೆ ಹಾಕ್ತೀನಿ. ಅದು ತುಂಬ ಸರಿ ತೋರಿಸ್ತೀನಿ ನಿಮಗೆ ನಾನು. ಬಟ್ ಐ ಆಮ್ ಟ್ರೈಂಗ್ ದಟ್. ಕಡಾಯಿ ಚಿಕನ್ ಇವ್ರು ತಿನ್ನಿಸ್ಬಿಟ್ಟು ಲಾಸ್ಟ್ ಸ್ಪೂನ್ ನನಗೆ ತಿನ್ನಿಸ್ತವ್ರು ಗೈಸ್. 1000 ಕ್ಯಾಲರೀಸ್ ಬ್ರೋ. No. I'll cut. You look in the vlog. Take half. Take half. You eat half. ಹೋಗ್ಸ್ಬಿಡೋಣ ನನ್ನ ಅಂತ. खत्म. बाय बाय, टाटा, गुड बाय, गया.